ಎಲ್ಲರೂ ಕೂಡ ಸಿಇಟಿ ಎಕ್ಸಾಮ್ ನ ಬರ್ದಾಯ್ತು. ಸಿಇಟಿ ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ರಿಸಲ್ಟ್ ಕೂಡ ಬಂದಾಯ್ತು. ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಇಟಿ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ನಾವು ಒಂದು ಕೌನ್ಸೆಲಿಂಗ್ ನ ಅಟೆಂಡ್ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಾ ಇರೋ. ಹಾಗಾದ್ರೆ ನಿಮ್ಮ ಸಿಇಟಿ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತಾ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತಾ? ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರು ಸಿಇಟಿ ಕೌನ್ಸೆಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೇ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಕೌನ್ಸೆಲಿಂಗ್ ಇನ್ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗ್ತಿದೆ. ಮತ್ತೆ ನಿಮ್ಮ ಕಾಲೇಜ್ ಯಾವ್ದು ಸಿಗ್ಬೋದು, ನಿಮ್ಮ ಡ್ರೀಮ್ ಕಾಲೇಜ್ ಯಾವ್ದು ಅಂತ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಆದ್ರೆ ನೀವು ಒಂದೇ ಒಂದು ಸಿಇಟಿ ಎಕ್ಸಾಮ್ ಮೇಲೆ ಸ್ಟಿಕ್ ಆನ್ ಆಗಿದ್ದೀರಾ ಅಂದ್ರೆ ಬೇರೆ ಬೇರೆ ಬರ್ತಾ ಇರುವಂತ ದೊಡ್ಡ ದೊಡ್ಡ ಗ್ರೇಟ್ ಆಪರ್ಚುನಿಟಿ ಮಿಸ್ ಮಾಡ್ಕೋತಾ ಇದ್ದೀರಾ. ಮತ್ತೆ ನೀವು ಜಸ್ಟ್ ಇವಾಗ ಇನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಾ. ಅದರಿಂದ ಪ್ರತಿಯೊಂದು ಆಪರ್ಚುನಿಟಿನೂ ಕೂಡ ಎಕ್ಸ್ಪ್ಲೋರ್ ಮಾಡಿ. ಇವಾಗಲೇ ನೀವು ಸಾಕಷ್ಟು ಕಾಲೇಜ್ ಬಗ್ಗೆ ಕೇಳಿದಿರಾ, ಬಟ್ ಈ ಒಂದು ಕಾಲೇಜ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಏನಂದ್ರೆ ಮಿರೈ ನ್ಯಾಷನಲ್ ಸ್ಕ್ರೀನಿಂಗ್ ಟೆಸ್ಟ್, ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂದ್ಬಿಟ್ಟು ಮಿರೈ ಸ್ಕೂಲ್ ಆಫ್ ಟೆಕ್ನಾಲಜಿಗೆ ಆಗಿರುತ್ತೆ. ಮತ್ತೆ ಇದು ತುಂಬಾನೇ ಟ್ರೆಂಡಿಂಗ್ ಆಗ್ತಿದೆ ಇಂಟರ್ನೆಟ್ ಅಲ್ಲಿ. ಮತ್ತೆ ಸೀಟ್ಸ್ ಗಳು ತುಂಬಾನೇ ಬೇಗ ಫಿಲ್ ಅಪ್ ಆಗ್ತಿದೆ. ಏನಕ್ಕೆ ಅಂದ್ರೆ ಇದು ಬೇರೆ ಕಾಲೇಜಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಕಾಲೇಜು. ಬೇರೆ ಕಾಲೇಜ್ ತರ ನಿಮ್ಗೆ ಇಲ್ಲಿ ಥಿಯರಿನ ಟೀಚ್ ಮಾಡಲ್ಲ. D1 ಇಂದಾನೆ ನಿಮ್ಗೆ ಕೋಡಿಂಗ್ ಮತ್ತೆ ರಿಯಲ್ ವರ್ಲ್ಡ್ AI ಟೂಲ್ಸ್ ಮತ್ತೆ ಅಡ್ವಾನ್ಸ್ AI ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಟೀಚ್ ಮಾಡ್ತಾರೆ. ಮತ್ತೆ ಬಿಟೆಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಅಲ್ಲಿ ಈ ಒಂದು ಕೋರ್ಸ್ ನ ನಿಮ್ಗೆ ಆಫರ್ ನ ಮಾಡ್ತಾ ಇದ್ದಾರೆ ACTC ಅಪ್ರೂವ್ ಆಗಿರುವಂತ ಕಾಲೇಜ್ಗಳಲ್ಲಿ. ಇಲ್ಲಿ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳ ನಡುವೆ ಯಾವ ರೀತಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಡಿಫ್ರೆಂಟ್ ಆಗಿ ಅಂದ್ರೆ, ಇಲ್ಲಿ ಡಿಫ್ರೆಂಟ್ ಇಂಡಸ್ಟ್ರಿಯಲ್ ಟೂಲ್ಸ್, ChatGPT, ಹಗ್ಗಿಂಗ್ ಫೇಸ್, ಗಿಟ್ಹಬ್, ಕೋಪೈಲಟ್ ಇದೆಲ್ಲಾನು ಕೂಡ ಕಲಿತೀರಾ. ಮತ್ತೆ ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ ಡಾಟಾ ಸ್ಟ್ರಕ್ಚರ್, ಅಡ್ವಾನ್ಸ್ AI, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಮೇಲೆ. ಮತ್ತೆ ಕಟ್ಟಿಂಗ್ ಎಡ್ಜ್ ಲ್ಯಾಬ್ಸ್ ಕೂಡ ಇರುತ್ತೆ. ಆಪಲ್ ಲ್ಯಾಬ್, ರೋಬೋಟಿಕ್ ಲ್ಯಾಬ್ಸ್, ಮತ್ತೆ ಸೆನಿಟೆಂಟ್ A4 ಜನ್ ಲ್ಯಾಬ್. ಮತ್ತೆ ಈ ಒಂದು ನಿಮ್ಗೆ ಯಾರು ಇಲ್ಲಿ ಟೀಚ್ ಮಾಡ್ತಾರೆ ಅಂದ್ರೆ ಮ್ಯಾಂಗ್ ಲೆವೆಲ್ ಕಂಪನೀಸ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರು ನಿಮ್ಗೆ ಟೀಚ್ ಮಾಡ್ತಾರೆ. ಕೋಡಿಂಗ್ ಕ್ಲಾಸಸ್ ನಿಮ್ಗೆ ವರುಣ್ ಕೊಹ್ಲಿ, ಕಾರ್ತಿಕ್ ಮತ್ತು ಅವ್ರು ಫ್ರಮ್ ಕೋಡಿಂಗ್ ಬ್ಲಾಕ್ಸ್, ಇವರು ಗೂಗಲ್, ಮೆಟಾ, ಅಮೆಝಾನ್ ಅಲ್ಲಿ ಕೆಲಸ ಮಾಡಿರ್ತಾರೆ. ಮತ್ತೆ ಇಲ್ಲಿ ನಿಮ್ಗೆ 4 ಇಯರ್ಸ್ ಈ ಒಂದು ಕೋರ್ಸ್ ಪ್ರೋಗ್ರಾಮ್ ಆಗಿರುತ್ತೆ. ಅಫೋರ್ಡಬಲ್ ಫೀಸ್ ಕೂಡ ಇರುತ್ತೆ. ಮತ್ತೆ ಸ್ಕಾಲರ್ಶಿಪ್ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. 100% ನಿಮ್ಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಇರುತ್ತೆ ಮೈನ್ ಆಗಿ. ಮತ್ತೆ 6 ಮಂತ್ಸ್ ನಿಮ್ಗೆ ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ. ಅಂದ್ರೆ ಥರ್ಡ್ ಇಯರ್ ಇಂದ ನೀವು ಅರ್ನಿಂಗ್ ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ಕೂಡ ಓಪನ್ ಆಗಿದೆ ಮೆರೈ ನ್ಯಾಷನಲ್ ಸ್ಕ್ರೀನಿಂಗ್ ಟೆಸ್ಟ್ ಗೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ 6ನೇ ತಾರೀಕು ಆಗಿರುತ್ತೆ. ಎಕ್ಸಾಮ್ ದಿನಾಂಕ ಬಂದ್ಬಿಟ್ಟು 7ನೇ ತಾರೀಕು ಆಗಿರುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಚೆಕ್ ಮಾಡಿ. ಇಂಜಿನಿಯರಿಂಗ್ ಮಾಡಿ ಯಾರು ಒಳ್ಳೆ ಕೆಲಸ ತಗೋಬೇಕು ಅಂತ ಇರಾ, ಗೂಗಲ್, ಅಮೆಝಾನ್, ಮೈಕ್ರೋಸಾಫ್ಟ್ ಈ ಒಂದು ಕಂಪನಿಗಳಲ್ಲಿ ಅವರು ರಿಜಿಸ್ಟರ್ ನ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಫಸ್ಟ್ ಸಿಇಟಿ ಎಕ್ಸಾಮ್ ನ ಬರೆದ್ರಿ. ಸಿಇಟಿ ಎಕ್ಸಾಮ್ ಬರೆದಾದ್ಮೇಲೆ ಒಂದಷ್ಟು ದಿನಗಳು ವೆಯ್ಟ್ ಮಾಡಿದ್ರಿ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಫೈನಲಿ ರಿಸಲ್ಟ್ 24ನೇ ತಾರೀಕು ಅನೌನ್ಸ್ಮೆಂಟ್ ಆಯ್ತು. ಆದ್ರೆ ಆ ಒಂದು 20ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಎಷ್ಟೊಂದು ಜನಕ್ಕೆ ರಿಸಲ್ಟ್ ಬಂದಿರಲಿಲ್ಲ. ಆ ಒಂದು ರಿಸಲ್ಟ್ ಕೂಡ ಇವಾಗ ಸ್ಪಾಟ್ ರ್ಯಾಂಕಿಂಗ್ ಕೂಡ ಬಂದಾಯ್ತು. ಇವಾಗ ನೆಕ್ಸ್ಟ್ ನಿಮ್ಗೆ ಏನೇನ್ ಪ್ರೋಸೆಸ್ ಇದೆ ಅಂದ್ರೆ, ನಿಮ್ದು ಇನ್ನೂ ಒಂದು ಫೀಸ್ ಸ್ಟ್ರಕ್ಚರ್ ಬರಬೇಕು. ಅಂದ್ರೆ ಇಂಜಿನಿಯರಿಂಗ್ಗೆ ಎಷ್ಟು ಫೀಸ್ ಇರುತ್ತೆ, ಬಿ ಫಾರ್ಮಸಿಗೆ ಎಷ್ಟು ಫೀಸ್ ಇರುತ್ತೆ, ಮತ್ತೆ ಅಗ್ರಿಕಲ್ಚರ್ ಕೋರ್ಸಸ್ಗೆ ಎಷ್ಟು ಫೀಸ್ ಇರುತ್ತೆ, ಆ ರೀತಿ ಒಂದು ಫೀಸ್ ಸ್ಟ್ರಕ್ಚರ್ ನ ರಿಲೀಸ್ ಮಾಡ್ತಾರೆ. ಮತ್ತೆ OBC ಕ್ಯಾಟಗರಿ ಅವ್ರಿಗೆ ಎಷ್ಟು ಫೀಸ್ ಇರುತ್ತೆ, SC ST ಅವ್ರಿಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದು ಒಂದು ಡೀಟೇಲ್ಸ್ ನ ಕೊಡ್ತಾರೆ. ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಇವಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ. ಆ ರೀತಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ. ಇಂಜಿನಿಯರಿಂಗೂ ಕೂಡ ರಿಲೀಸ್ ಮಾಡ್ತಾರೆ, ಫಾರ್ಮಸಿಗೂ ಕೂಡ ರಿಲೀಸ್ ಮಾಡ್ತಾರೆ, ಎಲ್ಲಾ ಕೋರ್ಸ್ಗೂ ಕೂಡ ರಿಲೀಸ್ ಮಾಡ್ತಾರೆ. ಇವೆರಡೂ ಕೂಡ ಪ್ರೋಸೆಸ್ ಆಗ್ಬೇಕಾಗುತ್ತೆ. ಸರಿನಾ? ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಆಮೇಲೆ ಕೌನ್ಸಿಲಿಂಗ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಗೆ ಮೊದಲೇ ಹೇಳ್ತಾ ಬಂದಿದ್ದೀನಿ, ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಎರಡೂ ಕೂಡ ಕಂಬೈನ್ಡ್ ಆಗಿರುತ್ತೆ. ಅಂದ್ರೆ ನೀವು ಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ತೀರಾ ಅವಾಗ್ಲೇನೆ ನೀವು ನೀಟ್ ಕೋರ್ಸಸ್ಗೂ ಕೂಡ ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. ಅಂದ್ರೆ ನೀಟಿಗೆ ಏನೇ ಒಂದು ಎಫೆಕ್ಟ್ ಆಯ್ತು ಅಂದ್ರೂ ಕೂಡ, ರಿಸಲ್ಟ್ ಬರೋ ಡಿಲೇ ಆಯ್ತು, ಅವ್ರದ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಡಿಲೇ ಆಯ್ತು ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಕೂಡ ಡಿಲೇ ಆಗುತ್ತೆ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡಿರ್ತಾನೆ ಅಂದ್ರೆ ಸಿಇಟಿ ಎಕ್ಸಾಮ್ ಕೂಡ ಬರ್ದಿರ್ತಾನೆ, ಹಾಗೆ ನೀಟ್ ಎಕ್ಸಾಮ್ ಕೂಡ ಬರ್ದಿರ್ತಾನೆ, ಮೆಡಿಕಲ್ ಸೀಟು ಕೂಡ ನೋಡ್ತಾ ಇರ್ತಾನೆ, ಹಾಗೆ ಇಂಜಿನಿಯರಿಂಗ್ ಸೀಟು ಕೂಡ ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ನಿಗೆ ಮೋಸ ಆಗ್ಬಾರ್ದು, ಅವ್ನಿಗೆ ಕರೆಕ್ಟ್ ಆಗಿ ಸೀಟ್ ಸಿಗ್ಬೇಕು, ಅವ್ನಿಗೆ ಮಾರ್ಕ್ಸ್ ಮತ್ತೆ ರ್ಯಾಂಕಿಂಗ್ ತಕ್ಕಂಗೆ ಅನ್ನೋದಕ್ಕೋಸ್ಕರ ಈ ರೀತಿ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ. ನೀವು ಬರೀ ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ, ನೀಟ್ ಎಕ್ಸಾಮ್ ಬರ್ದಿಲ್ಲ, ನಮಗೆ ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡ್ಲಿ ಅಂದ್ರೆ ಮಾಡಲ್ಲ ಅವರು. ಆ ರೀತಿ ಅವರು ಎರಡೂ ಕೂಡ ಕಂಬೈನ್ಡ್ ಆಗುತ್ತೆ. ಹಾಗಾದ್ರೆ ಇವಾಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಈ ಒಂದು ಪ್ರಶ್ನೆಗೆ ನಿಮ್ಗೆ ಆನ್ಸರ್ ಮಾಡೋದಾದ್ರೆ, ಇಲ್ಲಿ ನಿಮ್ಗೆ ನೀಟ್ ರಿಸಲ್ಟ್ ಬಂದ್ಬಿಟ್ಟು ಜೂನ್ 14ನೇ ತಾರೀಕು ಒಳಗಡೆ ಬರಬೇಕು ಅಥವಾ 14ನೇ ತಾರೀಕು ಬರಬೇಕಾಗಿತ್ತು. ಆದ್ರೆ ಇವಾಗ ತಮಿಳ್ನಾಡಲ್ಲಿ ಒಂದು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಆ ಒಂದು ಕೇಸದು ಫೈನಲ್ ವರ್ಡಿಕ್ಟ್ ಬರಬೇಕು. ಅಲ್ಲಿವರೆಗೂ ಕೂಡ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ತುಂಬಾನೇ ಡೌಟ್ ಇದೆ.
ಅದೆಲ್ಲ ಕೂಡ ಕೇಸ್ ಎಲ್ಲ ಕೂಡ ಸಾರ್ಟ್ ಔಟ್ ಆಯ್ತು ಅಂದ್ರೆ ಜೂನ್ 14ನೇ ತಾರೀಕು ಅಷ್ಟರಲ್ಲಿ ನೀಟ್ ರಿಸಲ್ಟ್ ಬರುತ್ತೆ. ನೀಟ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಜೂನ್ 25ನೇ ತಾರೀಕು ಆದ್ಮೇಲೆ ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಏನಾದ್ರೂ ಇವಾಗ ನೀಟ್ ರಿಸಲ್ಟ್ ಬರೋ ಡಿಲೇ ಆಯ್ತು, ಕೋರ್ಟಲ್ಲಿ ಏನಾದ್ರು ಸ್ಟೇ ಬಂತು ಅಥವಾ ಏನಾದ್ರು ರಿಸಲ್ಟ್ ಬರೋದೇ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ನೀಟ್ ರಿಸಲ್ಟ್ ಬರೋದು ಪೋಸ್ಟ್ಪೋನ್ ಆಗುತ್ತೆ. ಅವಾಗ ನಿಮ್ಮ ಸಿಇಟಿ ಕೌನ್ಸಿಲಿಂಗು ಕೂಡ ಡಿಲೇ ಆಗುತ್ತೆ, ಕೌನ್ಸಿಲಿಂಗು ಕೂಡ ಪೋಸ್ಟ್ಪೋನ್ ಆಗುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಅಪ್ಡೇಟ್ಗೆ ನಿಮ್ಮ ಫ್ರೆಂಡ್ಸ್ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಈ ರೀತಿ ಅಪ್ಡೇಟ್ ಇದ್ದಂತ ಮಾಹಿತಿನ ತಿಳಿಸಿ. ಮತ್ತೆ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.